ಪ್ರಗಂತ್ರ ಮತ್ತೆ ಸ್ವಾಗತ. ರಾಜ್ಯದ 14 ಕ್ಷೇತ್ರಗಳ ಮತದಾನದ ವೇಳೆ ಕೆಲವು ಮನಮಿಡಿಯುವಂತಹ ಘಟನೆಗಳು ನಡೆದಿದ್ದಾವೆ. ಮನೆಯಲ್ಲಿ ಶವ ಇದ್ರೂ ಕೂಡ ಬಂದು ಮತ ಹಾಕಿ ಮಾದರಿಯಾದ ಸುದ್ದಿ ಇದೆ. ಒಂದೇ ಮನೆಯ 30 ಜನ ಒಟ್ಟಿಗೆ ಬಂದು ವೋಟ್ ಹಾಕಿದ್ದಾರೆ. ಕೆಲವು ಕಡೆ ಮತದಾನ ಬಹಿಷ್ಕರಿಸಿದ ಘಟನೆಗಳು ಕೂಡ ನಡೆದಿವೆ. ಲೋಕಸಭಾ ಚುನಾವಣೆಗೆ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಿತು. ಸುಡೋ ಬಿಸಿಲಿನಲ್ಲೂ ಜನರು ಬಂದು ಡಿಫರೆಂಟ್ ಆಗಿ ಹಕ್ಕು ಚಲಾಯಿಸಿದ್ರು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶಂಕರಿಕೊಪ್ಪ ಗ್ರಾಮದಲ್ಲಿ ಕುಟುಂಬವೊಂದು ಇವತ್ತು ಮತದಾನ ಮಾಡೋ ಮೂಲಕ ಮಾದರಿಯಾಗಿದೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಮನೆ ಮಗ ನಾಗಪ್ಪ ಕಾಳಂಗಿ ಸಾವನ್ನಪ್ಪಿದ್ರು. ಆದ್ರಿವತ್ತು ಮನೆಯಲ್ಲಿ ಮೃತದೇಹವಿದ್ರೂ ಮತಗಟ್ಟೆಗೆ ಬಂದು ಕುಟುಂಬಸ್ಥರು ಮತದಾನ ಮಾಡಿ ಹೋದ್ರು. ಕಲಬುರಗಿಯ ಎಚ್ಕೆ ಸೀತನೂರು ಪರಿವಾರದ 30 ಮಂದಿ ಒಟ್ಟಿಗೆ ಬಂದು ಮತದಾನ ಮಾಡಿದ್ರು. ನಗರದ ಸಂಗಮೇಶ್ವರ ಕಾಲೋನಿಯ ಮತಗಟ್ಟೆಗೆ ಆಗಮಿಸಿದ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ಹಕ್ಕು ಚಲಾವಣೆ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಬಿರು ಬಿಸಿಲಿನಲ್ಲೂ ಕ್ಯೂ ನಿಂತು ಜನರು ಮತದಾನ ಮಾಡಿದ್ರು. ಬಿಸಿಲಿನ ಝಳದಲ್ಲೂ ಹಾಲಕ್ಕಿ ಬುಡಕಟ್ಟು ಜನಾಂಗದ ಮಹಿಳೆಯರು ವೋಟ್ ಮಾಡಿದ್ರು. ಹಾಗೆಯೇ ಮುಂಡಗೋಡ ತಾಲೂಕಿನ ಬಸಾಪುರದಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಯಿತು. 300 ಮತದಾರರನ್ನು ಹೊಂದಿರೋ ಗ್ರಾಮದಲ್ಲಿ ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮತದಾನ ಬಹಿಷ್ಕರಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಐಕಳಕೂರ್ವೆ ದ್ವೀಪ ಗ್ರಾಮದ ನಿವಾಸಿಗರು ದೋಣಿಯಲ್ಲಿ ಬಂದು ಮತದಾನ ಮಾಡಿದ್ರು. ಅಬುದಾಬಿಯಿಂದ ಬಂದು ಹಕ್ಕು ಚಲಾಯಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.